ಗುರುಜಿ, ಇನ್ನು ಪ್ರೀತಿ ಪ್ರೇಮ ಅಂತ ಹೇಳಿದ್ರೆ ಸಾಕಷ್ಟು ವ್ಯಾಖ್ಯಾನಗಳನ್ನು ಮಾಡಬಹುದು. ಆದರೆ ನಿಮ್ಮ ಪ್ರಕಾರ ಪ್ರೀತಿ ಇಲ್ಲದ ನಕ್ಷತ್ರ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಯಾವುದು? ನೀವು ಹೇಗೆ ವ್ಯಾಖ್ಯಾನಿಸ್ತೀರಾ ಗುರುಜಿ? ಪ್ರೀತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ವಿಚಾರನೇ ಅಲ್ವಾ? ಹೌದು. ಈ ಪ್ರೀತಿ ಅಂತಕ್ಕಂಥದ್ದಕ್ಕೆ ಉದಾಹರಣೆಯನ್ನು ನಕ್ಷತ್ರದ ಮೂಲಕವಾಗಿ ತೋರಿಸಿದಾಗ ಸ್ವಲ್ಪ ಜನಗಳಿಗೆ ಅರ್ಥ ಆಗತ್ತೆ ಅಂತ ಒಂದು ಭಾವನೆಗೆ ಇದನ್ನು ನಾವು ಇಡಬೇಕಾಗತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಮಗು ಹುಟ್ಟತ್ತೆ. ಹುಟ್ಟಿದಾಗ ತಂದೆಯ ಆಕರ್ಷಣೆಯಲ್ಲೇ ಮಗು ಇರುತ್ತೆ. ಬೇಕು, ಅಮ್ಮ ಬೇಕು, ಅಪ್ಪ ಬೇಕು ಇರುತ್ತಲ್ಲಮ್ಮ ಇದು. ಸೊ ಬೆಳೀತಾ 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 ವೈರಿ ಆಗತ್ತೆ. ಹೌದಾ ಅಲ್ವಾ? ಮಗು ಬೆಳೆದಂಗೆ ತಂದೆ ತಾಯಿದ ದೂರ ಆಗ್ತಾ ಹೋಗುತ್ತೆ. ಇದನ್ನು ಇನ್ನೂ ನಮ್ಮ ದೇಶದಲ್ಲಿ ಅಕೌಂಟೇ ಓಪನ್ ಆಗಿಲ್ಲ. ಅರೆ, ನನ್ನ ಮಗು ಅಂತ ಚಿಕ್ಕದ್ರಲ್ಲಿ ಹೆಂಗೆ ಓಡಿ ಬರ್ತಿತ್ತು, ಏನಿದು ಬರೋದೇ ಇಲ್ವಲ್ಲ ಈಗ. ಆಮೇಲೆ ನಾನು ಹೇಳಿದ ತಕ್ಷಣ ಟಕ್ ಅಂತ ಮಾಡ್ತಿತ್ತು, ಯಾಕೆ ಇವಾಗ ಈ ಥರ ಮಾಡುತ್ತಲ್ಲ? ಹಲವಾರು ಪ್ರಶ್ನೆಗಳು ಉದ್ಭವ ಆಗತ್ತೆ. ನಿಮ್ಮದೇ ಮಗು ಅಂತ ಹೇಳ್ತಾ ಇದ್ದೀರಾ, ಪಡ್ಕೊಂಡಿದ್ದೀರಾ. ಆದರೆ ನಿಮ್ಮನ್ನು ಅಂತರ ಕಾಯ್ತಾ ಹೋಗುತ್ತೆ ಮಗು ಬೆಳೆದಂಗೆ. LKG UKGಯಲ್ಲಿದ್ದ ಮಗುವಿನ ಪ್ರೀತಿ ಫಸ್ಟ್ ಸ್ಟ್ಯಾಂಡರ್ಡ್ ಚೇಂಜ್ ಆಗುತ್ತೆ. ಅದರಲ್ಲೂ ಏನಾದರೂ ಒಂದು 6 ರಿಂದ 7, 8 ವರ್ಷ ಅವಧಿಗೆ ಬಂದಾಗ ತಂದೆ ತಾಯಿಯಿಂದ ಗ್ಯಾಪ್ ಜಾಸ್ತಿ ತೊಗೊಳತ್ತೆ. ಮಗು ತಗೊಳತ್ತೆ ಅಂತೀಯ ಅಮ್ಮ, ತಂದೆ ತಾಯಿ ತೊಗೊಳ್ತಾರೆ ಅಂತೀಯ? ತಂದೆ ತಾಯಿಯಿಂದ ಮಗು ಹಾಗೆ ಮಾಡುತ್ತೆ. ಇಲ್ಲ, ತಂದೆ ತಾಯಿಗೆ ಆ ಭಾವ ಇದ್ದೇ ಇರುತ್ತೆ, ಬಟ್ ಮಗು ಅಂತರ ಕಾಯ್ಕೊಳುತ್ತೆ. ಯಾಕಂದ್ರೆ ಅದಕ್ಕೆ ಆಕರ್ಷಣೆ ಕಮ್ಮಿ ಆಗ್ತಾ ಹೋಗುತ್ತೆ. ತಂದೆ ತಾಯಿ ಆಕರ್ಷಣೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ತಿಳ್ಕೊಂಡ್ರೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಒಂದನ್ನು ಗಮನಿಸ್ಕೋಬೋದು. ನನ್ನ ಮಕ್ಕಳು ಅಂತ ಸಾಕೋದಕ್ಕಿನ್ನ ನನ್ನ ಕೆಲಸ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡ್ರೆ ತಂದೆ ತಾಯಿ ಬಾಂಧವ್ಯದಲ್ಲಿ ಯಾವ ಕಾರಣಕ್ಕೂ ಸಮಸ್ಯೆ ಉದ್ಭವ ಆಗಲ್ಲ. ಇಲ್ಲಿ ತಂದೆ ತಾಯಿಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಇದು ನನ್ನ ಮಗು. ಇನ್ನೊಂದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಮಗುವನ್ನು ಪಡ್ಕೊಳ್ಳೋದೇ ಒಂದು ಸಾಧನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪಡ್ಕೊಳ್ಳೋದು ಒಂದು ಭಾಗ, ಅದನ್ನು ಬೆಳೆಸೋದು, ಓದಿಸೋದು. ಇದು ಅವರಿಗೆ ಹೆಂಗನ್ಸುತ್ತೆ ಅಂದರೆ, ಏನೋ ಒಂದು ಡಾಕ್ಟರೇಟ್ ಪದವಿ ನಾವು ಮಗು ಕೊಟ್ಬಿಟ್ಟಿದ್ದೀವಿ ಅಂತ. ಅದು ಸಾಧನೆ ಅಂತ ಹೇಳ್ಬೋದೇ ನಮ್ಮ ಅದನ್ನು? ಅರೆ, ಕರ್ತವ್ಯ ರೀ ಅದು. ಮಗುವನ್ನು ನೀವು ಪಡ್ಕೊಂಡಿರೋದು ಸಾಧನೆ ಪಾಲನೆ ಅಂತಕ್ಕಂಥದ್ದನ್ನು ಮಾಡಬೇಕೇ ಹೊರತು ಅದನ್ನು ನಾನು ಮಾಡ್ತಾ ಇದ್ದೀನಿ, ಇದು ನಾನೇ ಮಾಡಿದೆ ಅಂತ ಹೇಳೋದಿದೆಯಲ್ಲ, ಇದು ದೊಡ್ಡ ತಾಪತ್ರಯ, ದುಃಖಕರವಾದ ಜೀವನ. ನೀವು ದುಃಖ ಅನುಭವಿಸ್ತೀರ, ಮಗು ಅಲ್ಲ. ಈ ದುಃಖ ಯಾಕೆ ಅನುಭವಿಸ್ಬೇಕು ಅಂತಕ್ಕಂತಹ ಒಂದು ವಿಚಾರಕ್ಕೆ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಿಗೆ ಕೋಟಿ ಕೋಟಿ ನಮಗಳ ಅರ್ಪಣೆಯನ್ನು ಮಾಡಿ ನಾವ್ಯಾಕೆ ದುಃಖ ಅನುಭವಿಸೋಣ? ಈಗ ದೊಡ್ಡವರಾದಮೇಲೆ, ಮದುವೆ ಆದಮೇಲೆ ಎಲ್ಲಿ ಕಳಿಸ್ತಾರೆ ವಯಸ್ಸಾದವ್ರಿಗೆ? ಅಂದರೆ ತಂದೆ ತಾಯಿ ಮನೇಲಿರೋದು ಇಷ್ಟ ಇದ್ದಾರೆ, ಎಲ್ಲಿ ಕಳಿಸ್ತಾರಮ್ಮ? ಆಶ್ರಮಕ್ಕೆ ಕಳಿಸ್ತಾರೆ. ಈಗ ದುಃಖ ಬರುತ್ತಾ ಇಲ್ವಾ? ಅದೇ ದುಃಖದಲ್ಲಿ ಸಾಯ್ತಾರಾ ಇಲ್ವಾ? ಹೌದಾ? ಇದು ತಂದೆ ತಾಯಿಗೆ ಸಿಗ್ತಕ್ಕಂಥ ಗಿಫ್ಟು. ಏನು, ನಾನು ಮಗು ಪಡ್ಕೊಂಡೆ, ಮಗು ಸಾಕಿದೆ, ಮಗು ಓದಿಸ್ದೆ, ಮಗು ಬಟ್ಟೆ ಕೊಡಿಸ್ದೆ, ಮಗುನ ಇಷ್ಟಪಟ್ಟು ಎಲ್ಲ ಥರಕ್ಕೂ ಅನುಕೂಲ ರೀತಿಯಲ್ಲಿ ಬೆಳೆಸ್ದೆ. ಈ ಕೋಡ್ ವರ್ಡ್ ಇದೆಯಲ್ಲ, ಇದು ನಿಮಗೆ ರಿವರ್ಸ್ ದುಃಖ. ಪ್ರತಿ ಕುಟುಂಬದಲ್ಲೂ ಇದು ಸಾಧ್ಯ ಇದ್ದೇ ಇರುತ್ತೆ. ಆದರೆ ಕೆಲವು ಬೆಳಕಿಗೆ ಬರುತ್ತೆ, ಕೆಲವು ಮನೇಲೇ ಇರುತ್ತೆ. ಇದಕ್ಕೆ ಅನುಭವಿಸೋಕ್ಕೆ ಮಗುನ ಪಡ್ಕೋಬೇಕಾ? ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇಲ್ಲಿ ತಪ್ಪ್ಯಾರ್ದು ಹಾಗಾದರೆ, ನಮಗೆ ದುಃಖ ಬರುತ್ತೆ ಅನ್ನೋದು ಆದರೆ ಮಗುವನ್ನು ಮಾಡ್ಕೊಳ್ತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೆ ಬೇಕಾಗತ್ತೆ ಅಂತಕ್ಕಂಥದ್ದು. ಆದರೂ ಮಗು ಪಡಿಲೇಬೇಕು, ತಾಯಿ ಆದವಳು ಆಗಲೇಬೇಕು ಹೆಣ್ಣು. ಇಲ್ಲಿ ಇದನ್ನು ಹೇಳ್ತಾರೆ, ಇಲ್ಲಿ ಇದನ್ನು ಹೇಳ್ತಾರೆ. ಯಾವ ಥರ ತಗೊಳ್ಳೋಣ?